ಜಾತಿ ಜನಗಣತಿ ಸಮೀಕ್ಷೆಯ ರಿಪೋರ್ಟ್ ಇವತ್ತು ಸಿಎಂ ಕೈಗೆ ಸೇರುತ್ತೆ. ಸ್ವಪಕ್ಷ ಅಂದ್ರೆ ಕಾಂಗ್ರೆಸ್ನಿಂದಲೂ ಕೆಲವರು ಈ ಜಾತಿ ಜನಗಣತಿಯ ರಿಪೋರ್ಟ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ವೈಜ್ಞಾನಿಕವಾಗಿ ಅದು ಸರಿ ಇಲ್ಲ, ಅವೈಜ್ಞಾನಿಕವಾಗಿದೆ, ಯಾವುದೋ ಓಬಿರಾಯಿನ್ ಕಾಲ ತಗೊಬಂದು ಈಗ ಕೊಡ್ತಾ ಇದ್ದಾರೆ ಅಂತ ಆದ್ರೆ ವಿರೋಧ ಪಕ್ಷಗಳು ಕೂಡ ಇದನ್ನ ಒಪ್ಪೋಕೆ ರೆಡಿ ಇರಲಿಲ್ಲ. ಇದರ ನಡುವೆ ಇವತ್ತು ಜಾತಿ ಜನಗಣತಿ ಸಮೀಕ್ಷೆಯ ಬಾಂಬ್ ಸ್ಫೋಟಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬಹುಚರ್ಚಿತ ಜಾತಿ ಜನಗಣತಿ ಸಮೀಕ್ಷೆ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಇವತ್ತು ಮಧ್ಯಾಹ್ನ 2:45ಕ್ಕೆ ಸಿಎಂ ಅದನ್ನ ರಿಪೋರ್ಟ್ ನ ಸ್ವೀಕಾರ ಮಾಡ್ತಾರೆ. ಈ ಮೂಲಕ ರಾಜಕೀಯ ವಲಯದಲ್ಲಿ ಹೈ ವೋಲ್ಟೇಜ್ ಸಂಘರ್ಷಕ್ಕೆ ವೇದಿಕೆ ಒಂದು ರೀತಿ ತಯಾರಾಗ್ತಾ ಇದೆ. ಈಗಾಗಲೇ ಜಾತಿ ಗಣತಿ ವರದಿಗೆ ಬಿಜೆಪಿ ಜೆಡಿಎಸ್ ಪಕ್ಷದಿಂದಲೂ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಸಮೀಕ್ಷಾ ವರದಿ ಅವೈಜ್ಞಾನಿಕ ಅಂತ ಟೀಕೆ ಮಾಡಲಾಗಿತ್ತು. ಸಮುದಾಯವಾರು ಜನಸಂಖ್ಯೆಯ ಗಣತಿ ಸರಿಯಾಗೇ ಇಲ್ಲ ಅನ್ನೋ ಆರೋಪ ಕೂಡ ಮಾಡಿದ್ರು. ಒಂದು ವೇಳೆ ಸರ್ಕಾರ ವರದಿ ಪಡೆದು ಮಂಡಿಸಿದ್ರೆ ಲಿಂಗಾಯತ ಒಕ್ಕಲಿಗಾಸ್ತ್ರ ಪ್ರಯೋಗಕ್ಕೆ ದೋಸ್ತಿ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಪ್ರಬಲ ವರ್ಗಗಳ ವಿರೋಧದ ಲಾಭ ಪಡೆಯೋಕೆ ತಂತ್ರ, ಅಹಿಂದ ಡ್ಯಾಮೇಜ್ ಕಂಟ್ರೋಲ್ಗೂ ಸ್ಕೆಚ್ ಹಾಕಿದ್ದಾರೆ. ಜಾತಿ ಜನಗಣತಿ ವರದಿ ಮೇಲೆ ಲೋಕಸಮರದಲ್ಲೂ ಕಾಂಗ್ರೆಸ್ ವಿರುದ್ಧ ರಣತಂತ್ರ ಹೆಣಿಬಹುದು. ಆದರೆ ಜಾತಿ ಜನಗಣತಿ ವರದಿ ಮೂಲಕ ಅಹಿಂದ ಮತ ಬ್ಯಾಂಕ್ ಕಾಂಗ್ರೆಸ್ ಕಡೆ ವಾಲುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈಗಿಂದಲೇ ಬಿಜೆಪಿ ಹೈಕಮಾಂಡ್ ಎಚ್ಚರಿಕೆಯ ನಡೆ ಇಟ್ಟಿದೆ. ಒಬಿಸಿ ನಾಯಕರ ಜೊತೆ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸಲಾಗ್ತಾ ಇದೆ. ಜೆಡಿಎಸ್ ಸಹಕಾರ ಪಡೆದು ಅಹಿಂದ ವರ್ಗಗಳ ಮನವೊಲಿಕೆಗೂ ಪ್ಲಾನ್ ಮಾಡಿಕೊಳ್ಳಲಾಗಿದ್ದು, ಒಟ್ನಲ್ಲಿ ಈ ವರದಿಯಿಂದ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ನಡುವೆ ಜಿದ್ದಾಜಿದ್ದು ನಡೆಯೋದು ಫಿಕ್ಸ್ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಅವರು ಅಧ್ಯಕ್ಷರಾಗಿದ್ದಾಗ ಏನು ದತ್ತಾಂಶವನ್ನು ಸಂಗ್ರಹ ಮಾಡಿದ್ರು, ಅದರ ಆಧಾರದ ಮೇಲೆ ಸರ್ಕಾರ ನಮ್ಗೆ ಒಂದು ಪತ್ರವನ್ನು ಬರೆದಿದ್ರು. ಅದು ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಡಿ ಅಂತ. ನನ್ನ ಅಧ್ಯಕ್ಷತೆಯಲ್ಲಿರುವಂತಹ ಆಯೋಗ ವರದಿಯನ್ನು ಬರೆದಿದ್ದೇವೆ. ನಾಳೆ ಸರ್ಕಾರ ಕೊಡ್ತೇವೆ. ಅದು ದತ್ತಾಂಶ ಕಾಂತರಾಜ್ ಅವರ ಅಧ್ಯಕ್ಷತೆಯಾಗಿ ಸಂಗ್ರಹ ಮಾಡಿದಂತ ವರದಿಯಲ್ಲಿ ನಮ್ಮ ಆಯೋಗದವರು ಬರ್ದೆ. ಅದರಿಂದ ಒಂದು ಹೇಳ್ಬೋದು, ಎರಡು ಸೇರಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಅಂತ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಎರಡು ಪ್ರಮುಖ ಸಮುದಾಯಗಳು ಅಂತ ಕರೆಸಿಕೊಳ್ಳೋ ಸಮುದಾಯಗಳ ವಿರೋಧದ ನಡುವೆಯೂ ಕೂಡ ಇವತ್ತು ಜಾತಿ ಜನಗಣತಿಯ ವರದಿಯನ್ನ ಸ್ವೀಕಾರ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಕೂಡ ಮಧ್ಯಾಹ್ನ 2:30 ಸುಮಾರಿಗೆ ತಯಾರಾಗಿದ್ದಾರೆ. ಇದೀಗ ಆಯೋಗದ ಅಧ್ಯಕ್ಷರ ಅಧಿಕಾರ ಅವಧಿ ಇವತ್ತಿಗೆ ಕೊನೆಯಾಗುತ್ತೆ. ಇವತ್ತೇ ಅವರು ಕೂಡ ರಿಪೋರ್ಟ್ ಕೊಡೋಕೆ ಮುಂದಾಗಿದ್ದಾರೆ. ಈ ಮಧ್ಯ ಪ್ರಬಲ ಜಾತಿಗಳ ಒತ್ತಡಕ್ಕೆ ಮಣಿದು ಸರ್ಕಾರ ಸೈಲೆಂಟ್ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ವರದಿಯ ವಿರುದ್ಧ ಅಸಮಾಧಾನ ಹೊಂದಿರುವ ಒಕ್ಕಲಿಗ ಅಂದ್ರೆ ಎರಡು ಪ್ರಬಲ ಸಮುದಾಯ ಅಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತರು ಸದ್ಯ ರಾಜ್ಯದಲ್ಲಿರುವಂತದ್ದು. ಸೊ ಆ ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರ ಪೈಕಿ ಕಾಂಗ್ರೆಸ್ನ ಪ್ರಮುಖರು ನಾಯಕರಿದ್ದಾರೆ. ಕಾಂಗ್ರೆಸ್ನ ಒಕ್ಕಲಿಗ ಲಿಂಗಾಯತ ನಾಯಕರು ಹಾಗೂ ಎರಡು ಸಮುದಾಯದ ಮಠಾಧೀಶರ ವರದಿಗೆ ಮಠಾಧೀಶರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಒತ್ತಡ ಒಂದ್ ವೇಳೆ ಹೆಚ್ಚಾದ್ರೆ ವರದಿ ಸ್ವೀಕರಿಸಿ ತಾತ್ಕಾಲಿಕ ಕೋಲ್ಡ್ ಸ್ಟೋರೇಜ್ ನಲ್ಲಿಡೋಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗೋ ಸಾಧ್ಯತೆ ಇದೆ ಅನ್ನಲಾಗ್ತದೆ. ಅಂದ್ರೆ ರಿಸೀವ್ ಮಾಡ್ಕೊಳ್ಳೋದು ಅನೌನ್ಸ್ ಈಗಲೇ ಮಾಡಲ್ಲ ಅಂತ ಕಾಣುತ್ತೆ. ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಅಂತ ಇದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟು ಈ ಜಾತಿ ಜನಗಣತಿಯಲ್ಲಿ ಆ ಎರಡು ಪ್ರಮುಖ ಸಮುದಾಯಗಳು ಅಂತ ಕರೆಸ್ಕೊಳ್ಳೋ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರುಗಳು ಕಾಂಗ್ರೆಸ್ನಲ್ಲೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಎಕ್ಸಾಂಪಲ್ DCM DK ಶಿವಕುಮಾರ್. ಅವೈಜ್ಞಾನಿಕವಾಗಿದೆ ಇದು. ಅಂದ್ರೆ ನಾವು ಜಾತಿ ಜನಗಣತಿಯನ್ನ ವಿರೋಧ ಮಾಡ್ತಾ ಇಲ್ಲ, ಈ ರಿಪೋರ್ಟ್ ಬೇಡ ಅಂತ ಹೇಳ್ತಾ ಇದ್ವಿ, ತೀರಾ ಓಬಿರಾಯಿನ್ ಕಾಲದಿದು, ಈಗ ಇನ್ನೊಂದ್ಸಲ ನಾವು ಜಾತಿ ಜನಗಣತಿಯನ್ನ ರೆಡಿ ಮಾಡಿಸಿ ರಿಪೋರ್ಟ್ ಕೊಟ್ರೆ ಓಕೆ, ಇದು ಹಳೇದಿದು ಅಂತ ಅವರಾದ್ರೆ, ಶಾಮನೂರ್ ಶಿವಶಂಕರಪ್ಪ ಅವರು ಲಿಂಗಾಯತ ಸಮುದಾಯದ ನಾಯಕ, ಅವರು ಕೂಡ ಕಾಂಗ್ರೆಸ್ನವರು, ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದರ ನಡುವೆ ಇವತ್ತು ಅನೌನ್ಸ್ ಮಾಡ್ಬಿಡ್ತಾರ, ಸಿಎಂ ಕೈಗೆ ಸೇರೋದು ಖಚಿತ ಅನ್ನಲಾಗ್ತದೆ. ಏನೇನೆಲ್ಲ ಆಗುತ್ತೆ ಬೆಳವಣಿಗೆಗಳು ಕಾದು ನೋಡೋಣ. ಒಂದ್ ಕಡೆ ವಿರೋಧ ಪಕ್ಷ, ಮತ್ತೊಂದ್ ಕಡೆ ಸ್ವಪಕ್ಷದ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಲ್ ಸಿ ಏನಾಗುತ್ತೆ.